ಮೊದಲನೇ ರಾಶಿ ಮೇಷರಾಶಿ. ಗುರು ಬದಲಾವಣೆಯಿಂದ ಮೇಷರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ ಬನ್ನಿ ಕೇಳೋಣ. ಗುರುಗಳೇ, ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಗುರು ಯೋಗಕಾರಕನೂ ಹೌದು, ಜ್ಞಾನಕಾರಕನೂ ಹೌದು, ವಿದ್ಯಾಕಾರಕನೂ ಹೌದು, ಧನಕಾರಕನೂ ಹೌದು, ಬುದ್ಧಿಕಾರಕನೂ ಹೌದು, ಕಲ್ಯಾಣಕಾರಕನೂ ಹೌದು, ಪುತ್ರಕಾರಕನೂ ಹೌದು. ಇನ್ನೂ ಎಷ್ಟು ಹೌದುಗಳಿದಾವೋ ಗೊತ್ತಿಲ್ಲ. ಗುರು ಒಬ್ಬನ ಕೃಪೆ ಆಯಿತು ಅಂತಂದರೆ ಬಹುಶಃ ನಿಮ್ಮ 99 ಕೆಲಸಗಳು ಸಕ್ಸಸ್ ಆದ ಹಾಗೇನೆ. ಮೊನ್ನೆ ಅಷ್ಟೇ ಮಾರ್ಚ್ 29 ಶನಿ ಸ್ಥಾನ ಪಲ್ಲಟ ನಾವು ತಿಳ್ಕೊಂಡಿದ್ದೇವೆ. ಇದೀಗ ಮೇ 15ರ ನಂತರ ಗುರು ಸ್ಥಾನ ಪಲ್ಲಟ ಅಂದರೆ ಆತನ ಸ್ಥಾನವನ್ನು ಬದಲಿಸ್ತಾನೆ. ಇನ್ನೆಲ್ಲರೂ ಕೂಡ 1 ತಿಂಗಳು ಈಗೆಲ್ಲ ಕೂಡ ಬದಲಾವಣೆ ಮಾಡಿದರೆ ಗುರು ಮಾತ್ರ 1 ವರ್ಷ, ಶನಿ 2.5 ವರ್ಷ. ಈ 1 ವರ್ಷ ನಮಗೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳನ್ನು ಸಿಗ್ತವೆ ಎಲ್ಲರಿಗೂ ಕೂಡ ಇರೋವಂಥದ್ದೇ. ಒಟ್ಟಾರೆಯಾಗಿ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಬೇಕು. ಗುರುಬಲ ಇದ್ದವರಿಗೆ ಬಾಳೆ ಎಲೆಯ ಮೇಲೆ ಷಡ್ರಸೋಪೇತವಾಗಿರ್ತಕ್ಕಂತಹ ಭೋಜನಾದಿಗಳನ್ನು ವ್ಯವಸ್ಥೆ ಮಾಡಿ ಉಣಬಡಿಸಿದ ಹಾಗೆ. ಹಾಗಂತೇಳಿ ಗುರುಬಲ ಇಲ್ಲವಲ್ಲ, ಅವರು ಸಿದ್ಧತೆ ಮಾಡ್ಕೋಬೇಕಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸಿದ್ಧತೆ ಮಾಡಿಕೊಂಡು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋದಷ್ಟೇ ಇರುತ್ತೆ. ಇನ್ನು ನೀವು ಹೆಚ್ಚಿಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಬೇರೆ ಯಾರ್ಯಾರು ನಿಮಗೆ ಗುರುಬಲ ಇಲ್ಲ, ಹೀಗೆ ನಷ್ಟವಾಗತ್ತೆ, ಹಾಗಾಗತ್ತೆ, ಇದ್ಯಾವುದನ್ನೂ ಕೂಡ ತಲೆಗೆ ಹಾಕಿಕೊಳ್ಳದೆ ಜೀವನ ನಾವು ನಡೆಸಬೇಕಾದರೆ ಒಬ್ಬ ಪರಮಾತ್ಮನ ನಂಬಿ ಮುಂದಕ್ಕೆ ಹೋಗ್ತಕ್ಕಂತಹದ್ದೇ ಇಲ್ಲಿ ಕಾರಣೀಭೂತವಾಗಿರುವಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ನಿಮಗೆ ಗೊತ್ತಿದೆ ಗುರು ಅಂದರೆ ಯಾರು. ಗುರುವಿನ ಗುಲಾಮನಾಗದ ತನಕ ದೊರಕದಣ್ಣ ಮುಕುತಿ. ಇಲ್ಲಿಂದ ಹಿಡಿದು ಇನ್ನು ಗುರುವಿನ ಬಗ್ಗೆ ನೀವೆಷ್ಟೆಲ್ಲ ತಿಳ್ಕೊಂಡಿದ್ದೀರೋ ಎಲ್ಲ ಕಾಯಗಳಲ್ಲಿ ಪ್ರಧಾನವಾಗಿ ಆ ಒಂದು ಕಾಯ ಅಂತಂದರೆ ಆಕಾಶದಲ್ಲಿರ್ತಕ್ಕಂಥ ನಮಗೆ ಗೋಚರ ಆಗ್ತಕ್ಕಂಥ ಎಷ್ಟು ತರಹದ್ದು ಕಾಣಿಸಿಕೊಳ್ತಾವೋ ಆ ಗುರುಗ್ರಹವೇ ನಮಗೆ ದೊಡ್ಡದು ಅನ್ನೋದು ಕೂಡ ಗೊತ್ತಿರುತ್ತೆ. ಆಮೇಲೆ ನಮಗೆ ಯಾವ ವಿದ್ಯೆ ಇರುತ್ತೆ ಅಂತಹ ವಿದ್ಯೆ ಅಂದರೆ ಚೆನ್ನಾಗಿ ಓದದವನು ಮಾತ್ರ ವಿದ್ಯಾವಂತ ಬುದ್ಧಿವಂತ ಅಲ್ಲ. ಅವನ ಜೀವನವನ್ನು ನಡೆಸಬೇಕಾದ್ರೆ ಅವನು ಯಾರಿಂದ ತಿಳಿದುಕೊಂಡಿರುತ್ತಾನೋ ಆ ವಿದ್ಯೆಯು ಕೂಡ ಮಹತ್ತರವಾದದ್ದೇ. ಅದಕ್ಕೂ ಒಬ್ಬ ಗುರುವಿನ ಕೃಪೆ ಆಗಿರಲೇಬೇಕು ಅನ್ನುವಂಥದ್ದು. ಇದೀಗ ಗುರು ಋಷಭದಲ್ಲಿ ಇದ್ದವ 1 ವರ್ಷದಿಂದ ಇಲ್ಲಿ ಸ್ಥಿತನಾಗಿದ್ದಂತಹ ಗುರು ಇದೀಗ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತಾನೆ. ಯಾವಾಗ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೋ ಈ 12 ರಾಶಿಗಳಲ್ಲಿ ಮೊದಲನೇದಾಗಿರತಕ್ಕಂಥ ಮೇಷ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಗುರುಬಲ ಇಲ್ಲ ಅಂದ ಕೂಡಲೇ ನೀವು ಭಯ ಪಡಬೇಕಾಗಿಲ್ಲ ಅಂತ. 3ನೇ ಮನೆಗೆ ಹೋದಾಗ ಕೆಲವೊಂದು ತಾರತಮ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ. ಒಂದು ದಿನದ 12 ತಾಸು ರಾತ್ರಿಯಾದರೆ ಮತ್ತೊಂದು 12 ತಾಸು ಹಗಲು ಅನ್ನೋದು ನಮಗೆ ನೆನಪಿರುವಂಥದ್ದೇ, ಗೊತ್ತಿರೋಂಥದ್ದೇ. ಹಾಗೇ ನೀವು ಊಹಿಸಿಕೊಂಡ್ರೆ ಸಾಕು. ಅರೆ ಕೆಲಸ ಕಳ್ಕೊಂಡ್ಬಿಡ್ತೀನೇನೋ, ನನಗೆ ಹಣ ಬರಲ್ವೇನೋ, ನಾನು ಮಾಡೋ ಕೆಲಸ ಯಾವುದೋ ಸಕ್ಸಸ್ ಆಗಲ್ವೇನೋ, ಏನು ಮಾಡೋದು ಅಂತ ಯಾವುದೇ ಕಾರಣಕ್ಕೂ ಕಶ್ಚಿತ್ ಭಯ ಪಡ್ತಕ್ಕಂತಹದ್ದು ಸಾಧ್ಯವೂ ಇಲ್ಲ. ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಪ್ರಗತಿಯತ್ತ ಹೆಜ್ಜೆ ಹಾಕ್ತಾನೆ ಇರಬೇಕು. ಗುರುಬಲ ಇರಲ್ಲ ನಿಜ, ಆದರೆ ಅದೇ ನಮಗೆ ಮುಖ್ಯವಾಗಿರ್ತಕ್ಕಂತಹದ್ದಲ್ಲ. ಯಾಕೆ ಅಂತಂದರೆ ನಿಮ್ಮ ಒಂದು ಜಾತಕನ ಒಮ್ಮೆ ದಯವಿಟ್ಟು ಪರಿಗಣಿಸಿ ನೋಡಿ, ತೆಗೆದು ನೋಡಿ. ಯಾರಿಗಾದರೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ಗುರುಗಳೇ ತೋರಿಸಿ ನೋಡಿ. ಅದೇ ನಿಮ್ಮ ಜಾತಕದಲ್ಲಿ ಗುರು ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ? ಸ್ವಕ್ಷೇತ್ರದಲ್ಲಿದ್ದಾನೋ, ಮಿತ್ರ ಕ್ಷೇತ್ರದಲ್ಲಿದ್ದಾನೋ, ಉಚ್ಚ ಕ್ಷೇತ್ರದಲ್ಲಿದ್ದಾನೋ, ಅಥವಾ ನಿಮಗೆ ಗುರು ಮಹಾದಶೆನೇ ನಡೀತಾ ಇದೆಯೋ, ಇವರೆಲ್ಲರಿಗೂ ಕೂಡ ಅಷ್ಟೇ ಗುರುಬಲ ಇದ್ದ ಹಾಗೇನೆ. ಭಯವೇ ಪಡಬೇಡಿ. ಯಾರಾದರೂ ಹೇಳಿದ್ರೆ ಒಂದಷ್ಟು ಪರ್ಸೆಂಟೇಜ್ ಮಾತ್ರ ಆಗ್ತಕ್ಕಂತಹದ್ದು. ನಿಮಗೆ ಒಂದು ದಿವಸ ಚಾರ್ಟ್ ಆಗಿ ತೋರಿಸ್ತೇನೆ ನಾನು. ಈ ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಇನ್ನು ನಮ್ಮ ಪ್ರಾರಬ್ಧ ಕೆಲಸ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ಇನ್ನು ಆಗಾಮಿ ನಮಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿಕೊಡುತ್ತೆ, ಸಂಚಿತ ನಮಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿಕೊಡುತ್ತೆ. ಇಲ್ಲಿ 25% ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು ನಾವು ಹೇಗೆ ಕಾಣಬೇಕು ಅಂತಂದರೆ, ಇದೀಗ ಮೇಷರಾಶಿಯವರೆಗೆ ಗುರುಬಲವಿಲ್ಲ. ಮಿಥುನ ರಾಶಿಗೆ ಹೋದಾಗ ಎಲ್ಲೋ ಒಂದು ಕಡೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದಾಯಾದಿಗಳಲ್ಲಿ ಈ ಒಂದು
ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ, ಜಾಗಕ್ಕೆ ಸಂಬಂಧಪಟ್ಟ ಹಾಗೆ, ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕಲಹವಾಗುವ ಸಾಧ್ಯತೆ ಅಂತ ಹೇಳುತ್ತಾನೆ. ಅದು ಕಲಹವಾಗುತ್ತೆ ಅಂತಲೂ ಹೇಳ್ತಿಲ್ಲ, ಕಲಹವಾಗುವ ಸಾಧ್ಯತೆ ಇರುತ್ತೆ, ಎಚ್ಚೆತ್ತುಕೋ ಅಂತ ಹೇಳುತ್ತೆ. ಅಂತಹ ಸಂದರ್ಭದಲ್ಲಿ ಮೌನಂ ಸಮ್ಮತಿ ಲಕ್ಷಣಂ, ಅಂದರೆ ಯಾವಾಗ ಮೌನವಾಗಿರಬೇಕು, ಯಾವಾಗ ಮೌನವಾಗಿ ಇರಬಾರದು ಅನ್ನೋದನ್ನು ತಿಳ್ಕೊಂಡು ಎಲ್ಲಿ ಹೇಗೆ ಮಾತಾಡಬೇಕೋ ಹಾಗೆ ಮಾತಾಡಲೇಬೇಕಾಗತ್ತೆ. ಯಾವಾಗ ಯಾರಿಗೆ ಎಷ್ಟು ಉತ್ತರ ಕೊಡಬೇಕೋ ಅದನ್ನು ಕೊಡಲೇಬೇಕಾಗತ್ತೆ. ಆದರೆ ಈ ವರ್ಷ ಗುರುಬಲ ಇತ್ತು ನಿಮಗೆ 2025 ಮೇಯಿಂದ 2026 ಮೇ ತನಕ ಮಿಥುನ ರಾಶಿಯಲ್ಲೇ ಸ್ಥಿತನಾದಾಗ ಗುರುಬಲ ಇಲ್ಲ ಅನ್ನೋದನ್ನು ಮೇಷರಾಶಿಯವರು ತಿಳ್ಕೊಂಡು ಸಾಧ್ಯವಾದಷ್ಟು ಗುರುವಿನ ಕೃಪೆಗೆ ಏನಾದರೂ ಒಳಗಾಗಬೇಕು ಅಂತಂದರೆ ಗುರುವಿನ ಫಲವನ್ನು ಪಡೆದುಕೊಳ್ಬೋದಂತೆ. ಗುರುಗಳಿಗೆ ಕಾಷಾಯ ವಸ್ತ್ರವನ್ನು ದಾನ ಮಾಡೋ ಮುಖಾಂತರ, ಮೇಷರಾಶಿಯವರು ಕಡಲೆಯನ್ನು ದಾನ ಮಾಡೋ ಮುಖಾಂತರ, ಅದೇ ಗುರುವಿಗೆ ಸಂಬಂಧಪಟ್ಟ ಸುವರ್ಣ ದಾನವನ್ನು ಶಕ್ತಿಯಾನುಸಾರ ಮಾಡೋ ಅಂಥದ್ದನ್ನು, ಇನ್ನು ನೀವೇನಾದರೂ ಭೂಮಿಗಳಿಗೆ ಸಂಬಂಧಪಟ್ಟ ಕೆಲಸವೇನಾದರೂ ಮಾಡ್ತಾ ಇದ್ದರೆ ಈ ಗುರುವಿನ ಸೇವೆ ಅಂತ ಮಾಡೋದಾದರೆ ಎಲ್ಲಿಯಾದರೂ ಕೂಡ ಈ ಅರಳಿ ಮರಕ್ಕೆ ಸಂಬಂಧಪಟ್ಟಾಗ ನೀರನ್ನು ಹಾಕುವಂಥದ್ದು, ಅಶ್ವತ್ಥ ಪ್ರದಕ್ಷಿಣೆ ಮಾಡತಕ್ಕಂಥದ್ದು, ಅರಳಿ ಗಿಡ ನೆಡೋ ಅಂಥದ್ದನ್ನು ನಾವು ಮಾಡಿಕೊಡ್ತೀವಿ ಅಂತಂದರೆ ನಿಮ್ಮ ರಾಶಿಯಾಧಿಪತಿ ಮತ್ತು ಗುರು ಇಬ್ಬರು ಕೂಡ ಮಿತ್ರರಾಗಿರ್ತಾರೆ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗುತ್ತೆ. ಮೇಷರಾಶಿಯವರು ನಿಮ್ಮ ರಾಶಿಯಾಧಿಪ ಕುಜನಾಗಿರ್ತಾನೆ, ಮಂಗಳ ಗ್ರಹ ಆಗಿರ್ತಾನೆ, ಅಂಗಾರಕನಾಗಿರ್ತಾನೆ. ಮತ್ತು ಗುರು ಮತ್ತು ಈ ಅಂಗಾರಕ ಇಬ್ಬರು ಕೂಡ ಮಿತ್ರರಾಗಿರೋದ್ರಿಂದ ಇವರಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಒಂದು ಸ್ತೋತ್ರವನ್ನು ಪಾರಾಯಣ ಪಠನ ಮಾಡತಕ್ಕಂತಹದ್ದು. ನಾನು ಈಗಾಗಲೇ ಈ ಕವಚಗಳನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಕವಚ ನಮಗೇನು ಮಾಡುತ್ತೆ ಅಂತಂದರೆ ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದ್ಭುತವಾಗಿರ್ತಕ್ಕಂತಹದ್ದು ಆ ಮಂಗಳ ಮತ್ತು ಗುರುವಿನ ರಕ್ಷಣಾತ್ಮಕವಾಗಿರತಕ್ಕಂಥ ರಕ್ಷಾ ಕವಚವನ್ನು ಓದಿಕೊಳ್ತೀರಿ, ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಪಡೆದುಕೊಳ್ತೀರಿ. ಆದರೆ ನನಗಿಲ್ಲ ಅಂತಕ್ಕಂಥ ಯಾವುದೇ ಕಾರಣಕ್ಕೂ ನಿಮ್ಮ ನಾಲಿಗೆಯಲ್ಲಿ ಆ ಪದಗಳು ಬರಬಾರದು. ನನಗೆಲ್ಲವೂ ಇದೆ, ಸುಖ ಸೌಖ್ಯವೂ ಇದೆ, ಭೋಗಭಾಗ್ಯವೂ ನನಗಿದೆ, ಗುರುವಿನ ಕೃಪೆ ಮತ್ತು ಇದೆ ಅಂತೇಳಿ ಖುಷಿಯನ್ನು ಪಡೆದಿರುತ್ತೀರಿ. ಒಟ್ಟಾರೆ ಗುರು ಆರಾಧನೆಯಿಂದ ಬಹಳಷ್ಟು ಆನಂದವಾಗಿರುತ್ತೀರಿ. ಅದ್ಭುತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಶುಭಂಭೂಯ. ಫಲಿತಾಗಲಿ. ನೋಡಿದ್ರಲ್ಲ, ಮೇಷ ರಾಶಿಯವರಿಗೆ ಗುರು 2ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಯಾವುದೇ ರೀತಿಯಾಗಿರುವಂತಹ ಆಸ್ತಿ ವಿಚಾರಗಳಲ್ಲಿ ಕಲಹಗಳಾಗತ್ತೆ, ಮೌನವಾಗಿರುವಂಥದ್ದು ಬಹಳನೇ ಸೂಕ್ತ ಅಂತ ತಿಳಿಸಿದ್ರು. ಭಯ ಪಟ್ಕೊಳ್ಳುವಂಥದ್ದು ಬೇಡ. ಗುರುಗಳು ತಿಳಿಸಿರುವಂತಹ ಈ ಪರಿಹಾರನ ಮಾಡ್ಕೊಳ್ಳಿ. ನಮಸ್ಕಾರ.